ಇಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆ ವತಿಯಿಂದ ಕ್ಯಾನ್ಸರ್ ಜಾಗೃತಿ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಯ ಆವರಣದಿಂದ ಲಾಲ್ಬಾಗ್ವರೆಗೂ ನಡೆಸಲಾದ ಜಾಗೃತಿ ಜಾಥಾದಲ್ಲಿ ನಟ ಹರೀಶ್ ರಾಯ್, ಕಿದ್ವಾಯಿ ನಿರ್ದೇಶಕ ಲೋಕೇಶ್ ಸೇರಿದಂತೆ ಸಿಬ್ಬಂದಿ ಭಾಗಿಯಾಗಿದ್ದರು. ಡಾಕ್ಟರ್ ಲೋಕೇಶ್ ಮಾತನಾಡಿ, ದೇಶದಲ್ಲಿ ಪ್ರತಿ ವರ್ಷ 14 ಲಕ್ಷ ಹೊಸ ಕ್ಯಾನ್ಸರ್ ಪ್ರಕರಣಗಳು ದಾಖಲಾಗ್ತಾ ಇದೆ. ರಾಜ್ಯದಲ್ಲಿ 80,000ಕ್ಕೂ ಅಧಿಕ ಹೊಸ ಪ್ರಕರಣಗಳು ಕಂಡು ಬರ್ತಾ ಇದೆ. 40 ರಿಂದ 50 ವರ್ಷದವರು ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿಸಿಕೊಳ್ಳಿ, ಆಹಾರದಲ್ಲಿ ಹಣ್ಣು ತರಕಾರಿ ಬಳಸಿ ಅಂತ ಸಲಹೆ ಕೊಟ್ಟರು. ಇನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರು ಜಂಟಿಯಾಗಿ ಆಯೋಜಿಸಿದ್ದ ವಾಕಥಾನ್ನಲ್ಲಿ 10,000 ಮಂದಿ ಪಾಲ್ಗೊಂಡಿದ್ದರು. ಈ ಕ್ಯಾನ್ಸರ್ ಕಾಯಿಲೆ ಇದು ಒಂದು ಜೆನೆಟಿಕ್ ಡಿಸೀಸ್ ಅಂತ ಈಗ ಪರಿಗಣಿಸ್ತಿದ್ದೀವಿ. ಹಾಗೆ ಈ ಕಾಯಿಲೆ ನಮ್ಮ ಲೈಫ್ ಸ್ಟೈಲ್ ಬದಲಾಗಿದೆ, ಬರ್ತಾ ಬರ್ತಾ ವೆಸ್ಟರ್ನೈಸ್ ಲೈಫ್ ಸ್ಟೈಲ್ ಆಗಿದೆ. ಅದರಿಂದ ನಾವು ನಮ್ಮ ಲಿವಿಂಗ್ ಸ್ಟೈಲು ಮತ್ತು ನಾವು ಕನ್ಸ್ಯೂಮ್ ಮಾಡುವ ಊಟ ಇವೆಲ್ಲ ಬದಲಾಗಿರೋದ್ರಿಂದ ನಮಗೆ ವೆಸ್ಟರ್ನ್ ಟೈಪ್ ಆಫ್ ಕ್ಯಾನ್ಸರ್ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಹಿಂದೆ ಎಲ್ಲ ಕ್ಯಾನ್ಸರು ಒಂದು ವಯಸ್ಸಾದಮೇಲೆ 50 ವರ್ಷ 60 ವರ್ಷದ ಮೇಲೆ ಕಾಣಿಸ್ಕೊಳ್ಳೋಂಥ ಕಾಯಿಲೆಗಳಾಗಿತ್ತು. ಈಗ ಅರ್ಲಿಯಾಗಿ ಕಾಣಿಸ್ಕೊಳ್ತಾ ಇರೋದು ಯಾಕೆ ಅಂದರೆ ನಾವು ವೆಸ್ಟರ್ನೈಸೇಷನ್ ಮಾಡ್ಕೊಂಡಿರೋದ್ರಿಂದ ನಾವು ಅವರ ಟೈಪು ಪ್ರೋಸೆಸ್ಡ್ ಫುಡ್, ಪ್ರೋಸೆಸ್ಡ್ ಮೀಟ್ ಈ ಥರ ಎಲ್ಲ ನಾವು ತಿನ್ನೋಕ್ಕೆ ಶುರು ಮಾಡಿರೋದ್ರಿಂದ ಪಬ್ಲಿಕ್ಗೆ ನಾವು ಏನು ಪಾಸಿಟಿವ್ ಮೆಸೇಜ್ ಕೊಡಬೇಕು ಅಂತ ಇದ್ದೀವಿ ಅಂದರೆ ಒಂದು 40-50 ವರ್ಷ ಆದಮೇಲೆ ಒಂದು ಫ್ರೀಕ್ವೆಂಟಾಗಿ ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕಾಗತ್ತೆ. ತಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೆಯದು.